ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮಗೆ ಇನ್ಫಾರ್ಮೇಟಿವ್ ಏನು ವಿಡಿಯೋ ತಂದಿದ್ದೀನಿ ಅಂದರೆ, ನೀವು ಸುಕನ್ಯಾ ಯೋಜನೆ ಅಂತೇಳಿ ಕೇಳಿರ್ಬೋದು, ಅಥವಾ ಕೆಲವರಿಗೆ ಗೊತ್ತಿಲ್ಲದೇ ಇರ್ಬೋದು. ಅದ್ರ ಬಗ್ಗೆ ತಿಳಿಸೋಣ ಅಂತ ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಈ ಕೇಂದ್ರ ಸರ್ಕಾರದ ಯೋಜನೆಯನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಫ್ರೆಂಡ್ಸ್. ಏನಂತ ಹೇಳಿದ್ರೆ, ಈಗ ಸುಕನ್ಯಾ ಯೋಜನೆ ಏನು, ಅದರಿಂದ ಉಪಯೋಗ ಏನು ಸಿಗುತ್ತೆ, ನೀವು ಇದನ್ನು ಯಾವ ರೀತಿ ಮಾಡಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಯಾಕೆಂದರೆ 80% ಜನ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ನಿಮಗೆ ನಾನು ಮಾಡೋ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಡೈರೆಕ್ಟಾಗಿ ವಿಡಿಯೋಗೆ ಬರೋಣ. ಏನಂದರೆ, ಈಗ ಸುಕನ್ಯಾ ಯೋಜನೆ ಇದು ಒಂದು ಹೆಣ್ಮಕ್ಳಿಗೆ, ಅಂದರೆ ನಿಮಗೆ ಹೆಣ್ಣು ಮಗು ಹುಟ್ಟಿದರೆ ಆ ಮಕ್ಕಳಿಗೆ ಇದನ್ನು ಮಾಡಿಸೋದು ಫ್ರೆಂಡ್ಸ್. ಈಗ ನೀವು 10 ವರ್ಷ ತುಂಬಕ್ಕಿಂತ ಮುಂಚೆ ನೀವು ಈ ಯೋಜನೆಯನ್ನು ಮಾಡಿಸ್ಬೇಕಾಗತ್ತೆ. ಏನಂತ ಹೇಳಂದರೆ, ನೀವು ಇದನ್ನು 21 ವರ್ಷದ ಸ್ಕೀಮ್ ಇರುತ್ತೆ ಫ್ರೆಂಡ್ಸ್. 21 ವರ್ಷ ನೀವು ಇನ್ವೆಸ್ಟ್ ಮಾಡೋದಿರುತ್ತೆ. ಅಂದರೆ ನೀವು ಇಲ್ಲಿ 21 ವರ್ಷನೂ ಇನ್ವೆಸ್ಟ್ ಮಾಡೋಂಗಿಲ್ಲ. ನೀವು 15 ವರ್ಷ ನೀವು ಕಟ್ಟಿದರೆ ಇನ್ನು 6 ವರ್ಷ ಸರ್ಕಾರ ಕಟ್ಟಿ, ಇನ್ನು ಬಡ್ಡಿನೂ ಸೇರಿಸಿ ನಿಮಗೆ 21 ವರ್ಷ ಅಮೌಂಟ್ ಕೊಡುತ್ತೆ. ಇದರಲ್ಲಿ ಇನ್ನೊಂದು ಖುಷಿ ಪಡೋ ವಿಷಯ ಅಂದರೆ, ನೀವೀಗ ಏನು ಅಮೌಂಟ್ ಕಟ್ತೀರಾ ಅದಕ್ಕೆ ತೆರಿಗೆ ಇರೋದಿಲ್ಲ ಫ್ರೆಂಡ್ಸ್. ಇದನ್ನು ತೆರಿಗೆ ರಹಿತವಾಗಿ ನೀವು ಹೂಡಿಕೆ ಮಾಡ್ಬೋದು ಫ್ರೆಂಡ್ಸ್. ಇದು ನಿಮ್ಮ ಮಕ್ಕಳ ಮೇಲೆ ಹೂಡಿಕೆ ಮಾಡ್ಬೋದು ಫ್ರೆಂಡ್ಸ್. ಈಗ ಏನಂತೇಳಂದರೆ, ಮೊದಲನೇದಾಗಿ ಇದು ಹೂಡಿಕೆ ಮಾಡೋಕ್ಕೆ ಎಲ್ಲಿ ಮಾಡಿಸ್ಬೇಕು ನೀವು ಅಂತೇಳಂದರೆ, ನೀವು ಅಂಚೆ ಕಚೇರಿಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ನೀವು ಹೋಗಿ ಈ ಸುಕನ್ಯಾ ಯೋಜನೆ ಮಾಡಿಸ್ಬೇಕು ಅಂತೇಳಿ ಕೇಳಿದರೆ ನಿಮಗೆ ಒಂದು ಫಾರಮ್ ಕೊಡ್ತಾರೆ. ಅಲ್ಲಿ ಅಗತ್ಯ ಇರೋ ದಾಖಲಾತಿ ಎಲ್ಲ ಕೇಳಿ ನೀವು ಅವ್ರ ಹತ್ರ ಕೇಳ್ಕೊಂಡು ಫಾರಮ್ ಫಿಲಪ್ ಮಾಡಿ ಅದನ್ನು ಕೊಟ್ಟು ನೀವು ಹೂಡಿಕೆ ಮಾಡೋಕ್ಕೆ ಪ್ರಾರಂಭ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಈಗೇನಂತ ಹೇಳಿದ್ರೆ, ನೀವು ಕೇಳ್ಬೋದು ಮಿನಿಮಮ್ ಇಷ್ಟಿರುತ್ತೆ ಅಂತೇಳಿ. ಮೊದಲನೇದಾಗಿ ಕನಿಷ್ಠ ನೀವು 250 ರೂಪಾಯಿ ಮಾಸಿಕವಾಗಿ, ಅಂದರೆ ವರ್ಷಕ್ಕೆ ನೀವು 250 ರೂಪಾಯಿನಾದರೂ ಕಟ್ಬೋದು. ಅದರಿಂದ ಗರಿಷ್ಠ 1.5 ಲಕ್ಷದವರೆಗೂ ಸಹ ನೀವು ಕಟ್ಬೋದು ಫ್ರೆಂಡ್ಸ್. ಅಂದರೆ ನೀವು 250 ರೂಪಾಯಿ ವರ್ಷಕ್ಕೆ ಕಟ್ಕೊಂತ ಹೋಗ್ಬೋದು 15 ವರ್ಷದವರೆಗೂ, ಅಥವಾ 1.5 ಲಕ್ಷ ವರ್ಷಕ್ಕೆ 1.5 ಲಕ್ಷದ ಥರ 15 ವರ್ಷ ನೀವು ಕಟ್ಬೋದು ಫ್ರೆಂಡ್ಸ್. ಈಗ ನಿಮಗೆ ಇದಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಅಂದರೆ, ನಿಮಗೆ 7.6% ಬಡ್ಡಿ ಸಿಗುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ಇನ್ನೂ ಇನ್ಕ್ಲೂಡ್ ಏನಂತ ಹೇಳಿದ್ರೆ, ನೀವು 15 ವರ್ಷ ಮಾತ್ರ ಇನ್ವೆಸ್ಟ್ ಮಾಡ್ತೀರಿ, ಇನ್ನು 6 ವರ್ಷ ಅವರೇ ನಿಮಗೆ ಅದನ್ನು ದುಡ್ಡು ಕೊಟ್ಟು, ಹಾಗೆ ಬಡ್ಡಿನೂ ಸಹ ಅಮೌಂಟಿಗೆ 15 ವರ್ಷಕ್ಕೆ ಇರುತ್ತಲ್ಲ ಆ ಬಡ್ಡಿ ಕೊಡ್ತಾರೆ ಫ್ರೆಂಡ್ಸ್. ನೀವೀಗ ಒಂದು ಎಕ್ಸಾಂಪಲ್ ನೋಡೋಣ, ನಿಮ್ಗೆ ಯಾವ ರೀತಿ ಅಮೌಂಟ್ ಬರುತ್ತೆ ಅಂದರೆ, ನೀವು 1.5 ಲಕ್ಷ ರೂಪಾಯಿನ 1 ವರ್ಷ ಕಟ್ತೀರ, ವರ್ಷಕ್ಕೊಂದ್ಸತಿ 1.5 ಲಕ್ಷ ಅಮೌಂಟ್ನ ಇನ್ವೆಸ್ಟ್ ಮಾಡ್ತೀರಾ ಅಂತೇಳಿದ್ರೆ, ನಿಮಗೆ ಅದು 15 ವರ್ಷದಲ್ಲಿ ನೀವು ಇನ್ವೆಸ್ಟ್ ಮಾಡೋದು 22,50,000 ರೂಪಾಯಿ ಹೂಡಿಕೆ ಮಾಡ್ತೀರಾ ಫ್ರೆಂಡ್ಸ್. ಅಂದರೆ ನೀವು ದಿನಕ್ಕೆ ಸುಮಾರು 411 ರೂಪಾಯಿ ಹೂಡಿಕೆ ಮಾಡ್ದಂಗಾಗುತ್ತೆ. ದಿನದ ಲೆಕ್ಕದ ಹಾಕಿದರೆ ನೀವು ವರ್ಷಕ್ಕೊಂದ್ಸತಿ ಕಟ್ಬೋದು. ವರ್ಷದಲ್ಲಿ 1.5 ಲಕ್ಷ ಕಟ್ತೀರ, ಇದಕ್ಕೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ ಫ್ರೆಂಡ್ಸ್. ನೀವು ಇದನ್ನು 15 ವರ್ಷ ಕಟ್ತೀರ, ಇನ್ನು 6 ವರ್ಷ ಸರ್ಕಾರ ಕಟ್ಟುತ್ತೆ, ಒಟ್ಟು 21 ವರ್ಷ ಆಗುತ್ತೆ. ಅದಾದ ನಂತರ ನಿಮಗೆ 65,93,071 ರೂಪಾಯಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಅದರಲ್ಲಿ ನೀವು 22,50,000 ರೂಪಾಯಿ ನೀವು ಕಟ್ಟಿರ್ತೀರ ಫ್ರೆಂಡ್ಸ್. ಅದ್ರಾಗೆ 6 ವರ್ಷ ದುಡ್ಡು ಸೇರಿ ಬಡ್ಡಿನೂ ಸೇರಿ ನಿಮಗೆ ಒಟ್ಟು ಟೋಟಲ್ ಆಗಿ 43,43,071 ರೂಪಾಯಿ ನಿಮಗೆ ಅವರು ಹಾಕ್ತಾರೆ. ಒಟ್ಟು ನಿಮಗೆ ಟೋಟಲ್ ಆಗಿ 65,93,071 ರೂಪಾಯಿ ನಿಮಗೆ ಟೋಟಲ್ ಆಗಿ ಅಮೌಂಟು ಸಿಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು ಒಂದು ಒಳ್ಳೆ ಸ್ಕೀಮ್ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಇದರಲ್ಲಿ ಏನೇನು ಪ್ರಯೋಗ ಅಂದರೆ, ಈಗ 80C ಸೆಕ್ಷನ್ ಅಡಿಯಲ್ಲಿ ನಿಮಗೆ ಇದಕ್ಕೆ ತೆರಿಗೆ ಇರೋದಿಲ್ಲ. ಹಾಗೆ ನಿಮಗೆ ಕೊನೆಯಲ್ಲಿ 21 ವರ್ಷ ಆದಮೇಲೆ ನೀವು ದುಡ್ಡು ತಂತಿರಲ್ಲ, ಅದರಲ್ಲೂ ಸಹ ನಿಮಗೆ ತೆರಿಗೆಯಲ್ಲಿ ರಿಯಾಯಿತಿನೂ ಸಹ ಕೊಡ್ತಾರೆ ಈ ಯೋಜನೆಯಿಂದ. ಅದಕ್ಕೋಸ್ಕರ ನೀವು ಈಗಲೇ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಅಂತಿದ್ರೆ, ನೀವು ಇಲ್ಲೇ ಹೋಗಿ ನೀವೇ ಹೋಗಿ ಬೇಗ ಮಾಡಿಸ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್.